WRCಯ ಏನು ತೀರ್ಪೇನಿದೆ, ಈ ತೀರ್ಪನ್ನ ಕರ್ನಾಟಕದ ಜನತೆ ಒಪ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ನಾವ್ಯಾರು ಸಹ ಅದನ್ನ ಒಪ್ಪುವಂತ ಪರಿಸ್ಥಿತಿಯಲ್ಲೂ ಇಲ್ಲ. CWRC ಎಲ್ಲೋ ಕೂತು ಒಂದು ತೀರ್ಮಾನವನ್ನ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇದರ ಬಗ್ಗೆ ಸಮಗ್ರವಾದಂತ ಮಾಹಿತಿಯನ್ನ ಮುಂಚಿತವಾಗಿಯೇ ಸಹ ಒದಗಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜಲಸಂಪನ್ಮೂಲ ಇಲಾಖೆ ಮತ್ತೆ ಅದು ಸಂಬಂಧಪಟ್ಟಂತ ಮಂತ್ರಿಗಳು, ಈ ರಾಜ್ಯ ಸರ್ಕಾರದ ಹೊಣೆಯಾಗಿತ್ತು, ಜವಾಬ್ದಾರಿಯಾಗಿತ್ತು. ಆದ್ರೆ ಇದ್ರ ಬಗ್ಗೆ ಕೊನೆಯ ಗಳಿಗೆಯಲ್ಲಿ ತೀರ್ಪು ಬರೋವರೆಗೂ ಸುಮ್ಮನೆ ಇದ್ದು ಈಗ ನಾವು ನೀರ್ ಬಿಡಲ್ಲ ಅನ್ನುವಂತ ಹೇಳಿಕೆಯನ್ನ ಮಾನ್ಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಇವತ್ತು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನ ಪತ್ರಿಕೆಗಳಲ್ಲಿ ಗಮನಿಸಿದ್ದೇನೆ. ಇದಕ್ಕೆ ಬದ್ಧವಾಗಿದ್ದು ನಮ್ಮ ರಾಜ್ಯದ ರೈತರ ಅಥವಾ ಜನರ ಹಿತವನ್ನ ಕಾಪಾಡತಕ್ಕಂಥದಕ್ಕೆ ಮುಂದಾದ್ರೆ ನಮ್ದು ಯಾವ್ದು ತಕರಾರಿಲ್ಲ. ಆದ್ರೆ ಒಂದ್ ಕಡೆ ಕಾನೂನನ್ನ ಪರಿಪಾಲನೆ ಮಾಡ್ಬೇಕು ಅಂತಕ್ಕಂಥದ್ದಿದೆ. ಆದ್ರೆ ಕಾನೂನಾತ್ಮಕವಾಗಿ ಎಂತ ಸಮಸ್ಯೆಗಳಿದೆ ಅಂತಕ್ಕಂಥದ್ದು ಸಹ ನಾವು ಸಹ ಗಂಭೀರವಾಗಿ ಅವಲೋಕಿಸಬೇಕಾಗಿದೆ. ಹಾಗಾಗಿ ನಾವು ಭಾವನಾತ್ಮಕವಾಗಿ ಮಾತನಾಡೋದಕ್ಕಿಂತ ಬುದ್ಧಿವಂತಿಕೆಯಿಂದ ಇವತ್ತು ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಆದ್ರೆ ಈ ಸರ್ಕಾರ ಇಲ್ಲಿ ನಾವು ನೀರ್ ಬಿಡೋಲ್ಲ ಅಂತ ಹೇಳಿ ನೀರು ಬಿಡೋದೇನಾದ್ರೂ ಮಾಡಿದ್ರೆ ಅದಕ್ಕೆ ಹೋರಾಟವನ್ನ ಮಾಡ್ತಕ್ಕಂಥದ್ದು ಈ ನಾಡಿನ ಕನ್ನಡ ಪರ ಸಂಘಟನೆ ಇರ್ಬೋದು, ರೈತ ಸಂಘಟನೆ ಇರ್ಬೋದು, ರೈತರು ಇರ್ಬೋದು, ಎಲ್ಲರೂ ಸಹ ಇದನ್ನ ಹೋರಾಟ ಮಾಡ್ತಕ್ಕಂಥದ್ದು ಅಥವಾ ಇವರ ನಿಲುವನ್ನ ಖಂಡಿಸ್ತಕ್ಕಂಥದ್ದು ಇದೆಲ್ಲ ಸರ್ವೇ ಸಾಮಾನ್ಯ. ನಮ್ಮ ಉದ್ದೇಶ ಒಂದೇ, ಮಳೆಯ ಅಭಾವ ಈ ರಾಜ್ಯದಲ್ಲಿ ಈಗಾಗಲೇ ಬರಗಾಲ ತಾಂಡವಾಡುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಮ್ಮ ಸರ್ಕಾರಗಳು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಇನ್ನು ಕ್ಯಾಬಿನೆಟ್ ವಿಸ್ತರಣೆಯ ಬಗ್ಗೆ ಸಮಯವನ್ನ ಕಳೀತಾ ಇರ್ತಕ್ಕಂಥದ್ದು ನೋಡಿದ್ರೆ ಮನಸ್ಸಿಗೆ ಬಹಳ ನೋವಾಗುತ್ತೆ. ನನಗೆ ಅರ್ಹತೆ ಇದೆ ಎಂದಾಗ ಆ ಸ್ಥಾನವನ್ನ ಎಲ್ಲಿಂದಲೂ ಸಹ ಬರ್ತಕ್ಕಂಥ ನಂಬಿಕೆ ಅವ್ರಿಗಿರ್ಬೇಕು. ಆದ್ರೆ ಆ ಒಂದು ನನಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು, ಮಂತ್ರಿ ಆಗ್ಬೇಕು ಅನ್ನುವಂಥ ಲಾಬಿಯಲ್ಲೇ ಇವತ್ತು ದೆಹಲಿ ಪ್ರವಾಸದಲ್ಲೇ ದೆಹಲಿಯಲ್ಲಿ ಬೀಳ್ಬಿಡ್ತಕ್ಕಂಥದ್ದು, ಅವರು ಹೈಕಮಾಂಡ್ಗಳ ಹತ್ರ ಹೋಗ್ತಕ್ಕಂಥದ್ದು ಅಥವಾ ಹಿಂಬಾಲಕರನ್ನ ಇಟ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲವನ್ನು ಮಾಧ್ಯಮಗಳಿಗೆ ಗಮನಿಸ್ತಾ ಇದೀವಿ. ಈ ನಾಡಿನಲ್ಲಿ ಈ ತರ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಬರಗಾಲ ಇದೆ ಅಂತ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ತನ್ನ ಕ್ಷೇತ್ರದಲ್ಲಿದ್ದು ಸರ್ಕಾರದಿಂದ ಏನೆಲ್ಲ ಒಂದು ಜವಾಬ್ದಾರಿಯುತ ಕೆಲಸಗಳನ್ನ ನಿರ್ವಹಿಸಬೇಕಾಗಿದೆ ಅದ್ರ ಕಡೆ ಗಮನ ಬಹಳ ಕಡಿಮೆ ಜನ ಇವತ್ತು ತೋರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಬೆಂಗಳೂರಿನ ನೋಡ್ತೇವೆ, ಒಬ್ಬ ಸಕ್ರಿಯವಾಗಿ ಇವತ್ತು ಕೃಷ್ಣ ಬೈರೇಗೌಡ ಒಬ್ಬ ಮಂತ್ರಿ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದೆ. ಆದ್ರೆ ಉಳಿದ ಮಂತ್ರಿಗಳು ಎಲ್ಲಿ ಅಂತಕ್ಕಂಥ ಹುಡುಕುವಂತ ಪರಿಸ್ಥಿತಿ ಇವತ್ತು ನಮ್ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಅಂತಂದಾಗ ಬರೀ ನಮ್ಮ ಕರ್ನಾಟಕದಲ್ಲಿ ಬರೀ ಎಲ್ಲೋ ಮಂಡ್ಯ ಭಾಗಕ್ಕೆ ಅಷ್ಟೇ ಸೀಮಿತವಾಗಿಲ್ಲ, ಇದು ಮಂಡ್ಯದಿಂದ ಹಿಡಿದು ಬೆಂಗಳೂರಿನವರೆಗೂ ವಿಸ್ತಾರ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನೀರಿನ ಅಭಾವ ಇರ್ತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯುತ ನಿಲುವನ್ನ ಪ್ರದರ್ಶಿಸಬೇಕಾಗಿದೆ. ರಾಜ್ಯದ ಜನರ ಮತ್ತೆ ರೈತರ ಹಿತವನ್ನ ಕಾಪಾಡಬೇಕಾಗಿದೆ. ಈಗ ರಾಜ್ಯದಲ್ಲಿರುವ ಬರಗಾಲದ ಪರಿಸ್ಥಿತಿಯನ್ನು ಕೂಡ ನ್ಯಾಯಾಂಗಕ್ಕೆ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಇದರಲ್ಲೂ ಕೂಡ ರಾಜ್ಯ ಸರ್ಕಾರ ಹಿನ್ನಡೆ ಆಗಿದೆ. ಹೌದು, ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಒಂದು ಮುಂದಾಲೋಚನೆ ಇರ್ತಕ್ಕಂಥ ಅಧಿಕಾರಿಗಳು, ದಪ್ಪ ಚರ್ಮದ ಅಧಿಕಾರಿಗಳು ಇವತ್ತು ಈ ರೀತಿಯ ಪರಿಸ್ಥಿತಿ, ಏಕೆಂತಂದ್ರೆ ಹವಾಮಾನ ಇಲಾಖೆ ಇದೆ, ಹವಾಗುಣದ ಬಗ್ಗೆ ಅವರಿಗೆ ಆಳವಾದಂತ ಅಧ್ಯಯನ ಮಾಡುವಂತ ಎಲ್ಲ ವ್ಯವಸ್ಥೆಗಳು ಇರುತ್ತೆ. ಈ ಸಂದರ್ಭದಲ್ಲಿ ನಮಗೆ ನೀರಿನ ಅಭಾವ ಇದೆ ಅಥವಾ ಈಗ ಮಳೆ ಬೀಳ್ತಾ ಇಲ್ಲ ಅಥವಾ ಇಂಥ ಪರಿಸ್ಥಿತಿಗಳು ನಾವು ಮುಂದೆ ಆಲೋಚನೆಯಿಂದ ಏನ್ ಮಾಡ್ಬೇಕು, ಹೇಗೆ ಇದಂತಹ ಸಂದರ್ಭವನ್ನು ಎದುರಿಸಬೇಕು, ನಮ್ಮ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಯಾವ ರೀತಿ ನಾವು ಒಂದು ಸಲಹೆಯನ್ನ ಕೊಡ್ಬೇಕು ಅಂತಕ್ಕಂಥ ಒಂದು ಆಲೋಚನೆ ಅವರಿಗೆ ಬರ್ಲಿಲ್ವಾ? ಒಂದು CWRC ತೀರ್ಪು ಬಂದ ನಂತರ ಇವರು ನಾವು ಮನವರಿಕೆ ಮಾಡ್ಕೊಡ್ತೀವಿ, ಮೇಲ್ಮನವಿ ಸಲ್ಲಿಸ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಇದು ತೀರ್ಪು ಬರುವ ಮುನ್ನವೇ ಇದಕ್ಕೆಲ್ಲ ಮಾಹಿತಿಯನ್ನ ಸಂಗ್ರಹಿಸಿ ಇಟ್ಕೊಂಡು ಈ ತೀರ್ಪನ್ನ ಕೊಡಬೇಡಿ ಅಂತ ಹೇಳಿ ಮನವರಿಕೆ ಮಾಡ್ಕೊಡ್ಬೇಕಂತ ಕೆಲಸ ಮೊದಲೇ ಮಾಡ್ಬೇಕಾಗಿತ್ತು. ಅದನ್ನು ಮಾಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಒಂದು ರಾಜಕೀಯ ಒಂದು ಒತ್ತಡದಲ್ಲಿ ಅವರಲ್ಲಿದ್ದಾರೆ. ಅಧಿಕಾರಿಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ನಾವು ಒತ್ತಾಯ ಮಾಡ್ತಕ್ಕಂಥದ್ದು, ಎಲ್ಲೋ ಒಂದ್ ಕಡೆ ಬೀದಿಗಿಳಿದು ಚಳುವಳಿ ಮಾಡೋದ್ರಿಂದ ಇದಕ್ಕೆ ಒಂದು ನಮಗೆ ತಾರ್ಕಿಕ ಅಂತ್ಯ ಕಾಣ್ಲಿಕ್ಕೆ ಆಗಲ್ಲ. ಹಾಗಾಗಿ ಕನ್ನಡಿಗರು ಅಂತಂದ್ರೆ ಭಾವನಾತ್ಮಕವಾಗಿ ಕಾವೇರಿ ನಮ್ಮದು, ಕಾವೇರಿಯ ನಮಗೆ ಕುಡಿಲಿಕ್ಕೆ ನೀರಿಲ್ಲ ಅಂತ ಸಂದರ್ಭದಲ್ಲಿ ಪಕ್ಕದ ರಾಜ್ಯಕ್ಕೆ ಹೇಗ್ ಬಿಡ್ತಕ್ಕಂಥದ್ದು ಅಂತ ಹೇಳಿ ಭಾವನಾತ್ಮಕವಾಗಿ ಬೀದಿಗಿಳಿದು ಹೋರಾಟ ಮಾಡಿ ನಮ್ಮ ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡ್ಕೊಳ್ತಕ್ಕಂಥದ್ದು, ನಮ್ಮ ಜನರಿಗೆ ನಾವು ತೊಂದರೆ ಮಾಡ್ಕೊಳ್ತಕ್ಕಂಥದ್ದು, ರಸ್ತೆ ತಡೆ ಮಾಡಿ ನಮ್ಮ ಜನರಿಗೆ ಕಿರಿಕಿರಿ ಉಂಟು ಮಾಡ್ತಕ್ಕಂಥದ್ದು, ಅಥವಾ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಾವು ಧರಣಿ ಮಾಡಿ ಪ್ರತಿಭಟನೆ ಮಾಡೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ನಮ್ಮ ಸಂಬಂಧಪಟ್ಟಂತ ಮಂತ್ರಿ
ಇನ್ನು ಮುಂದೆ ಆದ್ರೂ ಎಚ್ಚೆತ್ಕೊಳ್ಳಿಲ್ಲ ಅಥವಾ ಇದ್ರ ಬಗ್ಗೆ ಜವಾಬ್ದಾರಿಯುತವಾಗಿ ವರ್ತಿಸ್ಲಿಲ್ಲ ಅಂತಂದ್ರೆ ನಾವು ನಿಮ್ಮ ವಿರುದ್ಧವಾಗಿ ನಿಮ್ಮ ಕಚೇರಿಗಳ ಬಳಿ ನಾವು ಇದನ್ನ ಪ್ರತಿಭಟನೆ ಮಾಡಿ ನಿಮಗೆ ಪಾಠವನ್ನ ಕಲಿಸುವಂತ ಕೆಲಸ ಮಾಡಬೇಕಾಗಿದೆ. ನಿಮ್ಗೆ ತಿಳುವಳಿಕೆಯ ಕೊರತೆ ಇದ್ರೆ ಹೇಳಿ, ಅನೇಕ ನಿವೃತ್ತ ಇಂಜಿನಿಯರ್ಗಳಿದ್ದಾರೆ, ನಿವೃತ್ತ ಅಧಿಕಾರಿಗಳಿದ್ದಾರೆ, ಅಥವಾ ನೀರಾವರಿ ತಜ್ಞರಿದ್ದಾರೆ, ಅಥವಾ ಈ ರಾಜ್ಯದಲ್ಲಿ ಕಂಡಂತ ಅನೇಕ ಮಹನೀಯರಿದ್ದಾರೆ. ನಾವೆಲ್ಲರೂ ಸೇರಿ ಬೇಕಾದ್ರೆ ಸಂಘ ಸಂಸ್ಥೆಯವರು ನಿಮ್ಗೆ ಈ ಒಂದು ತಿಳುವಳಿಕೆ ಅಭಿಯಾನವನ್ನ ಮೂಡಿಸುವಂತ ಕೆಲಸಕ್ಕೆ ಬೇಕಾದ್ರೆ ಒಂದು ತರಬೇತಿಯನ್ನ ಕೊಡ್ಲಿಕ್ಕೆ ನಾವು ಬೇಕಾದ್ರೆ ತಯಾರಿದ್ದೇವೆ. ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನಿಮ್ಗೆ ಒಂದು ಮಾಹಿತಿಯನ್ನ ಕೊಡಿಸ್ಲಿಕ್ಕೆ ತಯಾರಿದ್ದೇವೆ. ನೀವು ಜವಾಬ್ದಾರಿಯುತವಾಗಿ ನಿಮ್ಮ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಮ್ಮ ಕರ್ತವ್ಯನ ನಿರ್ವಹಿಸಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಮುನ್ನೆಚ್ಚರಿಕೆ ಮತ್ತೆ ಮುಂದಾಲೋಚನೆ ಇರಬೇಕು ಅಂತಕ್ಕಂಥದ್ದು ನನ್ನ ಒಂದು ಆಗ್ರಹ ಈ ಸಂದರ್ಭದಲ್ಲಿ.